ನಾನು 390 ಆಕ್ಚುಲಿ ಸೇಲ್ ಮಾಡೋಣ ಡಿಸೈಡ್ ಮಾಡಿದ್ದೆ. ತುಂಬಾ ಎಮೋಷನಲಿ ಕನೆಕ್ಟ್ ಆಗಿರೋ ಬೈಕು, ಸೇಲ್ ಮಾಡೋಕ್ಕೂ ಇಷ್ಟ ಇಲ್ಲ ಅಂಡ್ ಸೇಲ್ ಮಾಡೋಕ್ಕೂ ಡಿಸೈಡ್ ಮಾಡಿದ್ಮೇಲೆ ತುಂಬಾ ಬೇಜಾರಾಯ್ತು. ಸೊ ಒಂದ್ ಕಡೆಯಿಂದ ಥಿಂಕ್ ಮಾಡಿದ್ದೆ 390 ಮಾರಿ ಅಪ್ಗ್ರೇಡ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಏನಕ್ಕೆ ಸೇಲ್ ಮಾಡಕ್ಕೆ ಅಂತ ಪ್ಲಾನ್ ಮಾಡಿದ್ದೆ ಅಂತ ಹೇಳಿದ್ರೆ ಆಕ್ಚುಲಿ ನನ್ನ ಹತ್ರ ಫಂಡ್ ಶಾರ್ಟೇಜ್ ಇತ್ತು ಹೊಸ ಗಾಡಿಗೆ. ಸೊ ಅದಕ್ಕೋಸ್ಕರ ನಾನು ಸೇಲ್ ಮಾಡೋಣ ಅಂತ ಡಿಸೈಡ್ ಮಾಡಿ ಓವರ್ ನೈಟ್ ಡಿಸಿಷನ್ ತಗೊಂಡಿದ್ದೆ. ಸೊ ಅದಾದ್ಮೇಲೆ ಒಂದು ಥಾಟ್ ಬಂತು, ಯಾಕೆ ಒಂದೇ ಗಾಡಿ ಇಟ್ಕೋಬೇಕು ಅಂತೇಳಿ. ಅದಾದ್ಮೇಲೆ ಲೈಕ್ ನಾನು ಹೊಸ ಗಾಡಿನೂ ತಗೊಂಡೆ, ಜೊತೆಗೆ ಈ ಗಾಡಿನೂ ಉಳಿಸ್ಕೊಂಡೆ. ಸೊ ಹೊಸ ಗಾಡಿ ಯಾವ್ದಂದ್ರೆ ಇನ್ನೊಂದು ಬೈಕ್ ಯಾವ್ದು ತಗೊಂಡೆ ಅಂತ ಹೇಳಿದ್ರೆ ನಾನು ಇವಾಗ ಟ್ರಿಯಮ್ ಸ್ಟ್ರೀಟ್ ಟ್ರಿಪಲ್ RS ತಗೊಂಡಿದ್ದೀನಿ. ಅದನ್ನ ಆಕ್ಚುಲಿ ತುಂಬಾ ಹುಡುಕಿ ತಗೊಂಡೆ ಅಂಡ್ ಪವರ್ಫುಲ್ ಬೈಕ್ ಕೂಡ ಆ ಸೆಗ್ಮೆಂಟ್ ಅಲ್ಲಿ. ಕೆಲವೊಂದ್ಸತಿ ಕೆಲವೊಬ್ರು ಯೋಚನೆ ಮಾಡಿಲ್ಲ, ನಿಮ್ ತಲೆಗೆ ಬರ್ಬೋದು ಏನಕ್ಕೆ ಎರಡು ಗಾಡಿ ಬೇಕು, ಒಂದೇ ಗಾಡಿ ಸಾಕಲ್ಲ ಅಂತೇಳಿ. ನಾನು ಕೂಡ ಅದನ್ನೇ ಯೋಚನೆ ಮಾಡ್ಕೊಂಡು 390ನ ಸೇಲ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ದು. ಬಟ್ ಇನ್ನೊಂದ್ ಕಡೆ ನೋಡಿದ್ರೆ ಏನಂತ ಹೇಳಿದ್ರೆ ಸ್ಟ್ರೀಟ್ ಟ್ರಿಪಲ್ ನ ಎಲ್ಲ ಕಡೆ ತಗೊಂಡೋಗಲ್ಲ. ಇಟ್ ಹ್ಯಾಸ್ ದ ಲೌಡೆಸ್ಟ್ ಎಕ್ಸಾಸ್ಟ್ ಆಕ್ಚುಲಿ. ST ಪ್ರಾಜೆಕ್ಟ್ ಅಲ್ಲಿ S1 ಅಂತ ಬರುತ್ತೆ. ಸೊ ಈ 1 dB ಹಾಕಿದ್ರೆ ತುಂಬಾ ಸೌಂಡ್ ಬರುತ್ತೆ. ಅಂಡ್ ಅಂಡ್ ಅದನ್ನ ಲೈಕ್ ಏನಂತ ಹೇಳಿದ್ರೆ ಸಿಟಿ ಒಳಗಡೆ ಆಗಿರ್ಬೋದು ಇಲ್ಲ ಕಾಪ್ಸ್ ಇರೋ ಕಡೆ ಆಗಿರ್ಬೋದು ತಗೊಂಡೋದ್ರೆ ಆಬ್ವಿಯಸ್ಲಿ ಕಾಪ್ಸ್ ಹಾಕೋತಾರೆ. ಮತ್ತೆ ಮೇಂಟೆನೆನ್ಸ್ ಕೂಡ ಜಾಸ್ತಿ ಬರುತ್ತೆ. ನಿಮ್ಗೆ ಡೈಲಿ ಕಮಿಟ್ ಮಾಡ್ತೀನಿ ಬೈಕ್ ನ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಮೇಂಟೆನೆನ್ಸ್ ಜಾಸ್ತಿ ಬರುತ್ತೆ. ಸ್ಪೇರ್ ಬೈಕ್ ಬೇಕೇ ಬೇಕು. ನಾನು ಅನ್ಕೋಬಹುದು ನೀವು ಲೈಕ್ ಸ್ಪೇರ್ ಬೈಕ್ ನೇ 390 ಇಟ್ಕೊಂಡಿದ್ದಾನಲ್ಲಪ್ಪ ರಿಚ್ ಕಿಡ್ ಅಂತ. ಆಕ್ಚುಲಿ ರಿಚ್ ಕಿಡ್ ಅಲ್ಲ, ಇನ್ನೊಂದು ಸ್ಪೇರ್ ಬೈಕ್ ತೊಳಕ್ಕೆ ನನ್ನ ಹತ್ರ ಕಾಸಿಲ್ಲ. ಸೊ ಆಸ್ ಆಫ್ ನಾವು ಇವಾಗ ಇದೆರಡು ಗಾಡಿ ಇಟ್ಕೊಂಡಿದ್ದೀನಿ, ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ. ಇನ್ನೊಂದು ಥಾಟ್ ಬಂತು ಏನಂತ ಹೇಳಿದ್ರೆ, ಸೊ ಆಸ್ ಆಫ್ ನಾವು ಫಂಡ್ ಶಾರ್ಟೇಜ್ ಆಗಿದೆ. ಲೈಕ್ ಇವಾಗ 390ನ ಮಾರ್ಬಿಟ್ಟು ಮತ್ತೆ ದುಡ್ಡಾದಾಗ 390ನ ತಗೊಳ್ಳೋಣ ಅಂತ ಅದೊಂಥರ ಯೋಚನೆ ಮಾಡಿದೆ. ಆಕ್ಚುಲಿ ಈಗ ಕರೆಂಟ್ ಸಿಚುವೇಶನ್ ಅಲ್ಲಿ ಕರೆಂಟ್ ಮಾರ್ಕೆಟ್ ಅಲ್ಲಿ ಸೇಮ್ ಕಂಡೀಷನ್ ಗಾಡಿ ಸೇಮ್ ಪ್ರೈಸ್ಗೆ ಸಿಗೋದು ತುಂಬಾ ಕಷ್ಟ. ಇವೊಂದು ಸಿಕ್ಕಿದ್ರು ಕೂಡ ನನಗೆ ಈ ಗಾಡಿ ಮೇಲೆ ಇರೋ ಎಮೋಷನ್ ಆಗಿರ್ಬೋದು, ಕನೆಕ್ಷನ್ ಆಗಿರ್ಬೋದು, ಆಬ್ವಿಯಸ್ಲಿ ನೆಕ್ಸ್ಟ್ ಗಾಡಿ ತಗೊಂಡ್ರೆ 390 ತಗೊಂಡ್ರು ಕೂಡ ನನಗೆ ಆ ಗಾಡಿ ಮೇಲೆ ಕನೆಕ್ಷನ್ ಆಗ್ಲಿ ಆ ಎಮೋಷನ್ ಆಗಿ ಬರಲ್ಲ. ಇವಾಗ ಏನಂತ ಹೇಳಿದ್ರೆ ಲವ್ ಆಗಿರುತ್ತೆ, ಹುಡುಗನಿಗಾಗಿರ್ಲಿ ಹುಡುಗಿಗಾಗಿರ್ಲಿ. ನೀವು ಲವ್ ಮಾಡ್ತಿರೋ ಹುಡುಗ ಆರ್ ಹುಡುಗಿ ಮೇ ಬಿ ನೀವು ಸೆಕೆಂಡ್ ಬಾಯ್ ಫ್ರೆಂಡ್ ಆಗಿರ್ಬೋದು, ಅವ್ರಿಗೆ ಪಾಸ್ಟ್ ಇರ್ಬೋದು. ಬಟ್ ನಿಮ್ಗೆ ಫಸ್ಟ್ ಟೈಮ್ ಲವ್ ಆಗಿರುತ್ತೆ ಅವ್ರ ಮೇಲೆ. ಲವ್ ಆಗಿ ಸ್ವಲ್ಪ ದಿನ ಆದ್ಮೇಲೆ ನಿಮಗೆ ಬಿಟ್ಟು ಹೋಗ್ತಾರೆ. ಮತ್ತೆ ಅವ್ರು ನಿಮಗೆ ವಾಪಸ್ ಬಂದ್ರೆ ನಿಮಗೆ ಫಸ್ಟ್ ಇರೋ ಫೀಲಿಂಗ್ ಇರಲ್ಲ. ಸೊ ಅದೇ ತರ ಗಾಡಿ ಕೂಡ, ನಾವು ಗಾಡಿನ ಫಸ್ಟ್ ಹ್ಯಾಂಡ್ ತಗೊಳ್ಳಿ ಇಲ್ಲ ಸೆಕೆಂಡ್ ಹ್ಯಾಂಡ್ ತಗೊಳ್ಳಿ, ಬಟ್ ನಮ್ ಕೈಗೆ ಫಸ್ಟ್ ಟೈಮ್ ಬಂದಾಗಿರೋ ಫೀಲಿಂಗ್ ಮತ್ತೆ ಅದು ಹೋಗಿ ಮತ್ತೆ ಅದೇ ಬೈಕ್ ತಗೊಂಡ್ರು ಕೂಡ ನಮಗೆ ಆ ಫೀಲಿಂಗ್ ಬರಲ್ಲ. ಸೇಮ್ ರೂಲ್ಸ್ ಅಂಡ್ ಸೇಮ್ ಎಮೋಷನ್ ಕನೆಕ್ಷನ್. ಇನ್ನೊಂದ್ ಕಡೆ ಥಿಂಕ್ ಮಾಡಿ ಬೆಟರ್ ಆಪ್ಷನ್ ಏನಂತ ಹೇಳಿದ್ರೆ ಇರೋ ಗಾಡಿನ ಇಟ್ಕೊಂಡು ಮತ್ತೆ ಇನ್ನೊಂದ್ ಗಾಡಿ ತಗೊಂಡು ಎಕ್ಸ್ಪ್ಯಾಂಡ್ ಮಾಡೋಣ ಅಂತಾನು ಒಂದ್ಸತಿ ಥಿಂಕಿಂಗ್ ಬರುತ್ತೆ. ಸೊ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ನಮ್ಗೂ ಆಸೆನೆ, ನಮ್ಗೆ ಅಂತಲ್ಲ ಆಲ್ಮೋಸ್ಟ್ ಎಲ್ಲ ಬೈಕರ್ಸ್ ಆಗಿರ್ಬೋದು ಇಲ್ಲ ಕಾರ್ ಗೈಸ್ ಆಗಿರ್ಬೋದು ಇಷ್ಟನೇ ಕಲೆಕ್ಷನ್ ಆಫ್ ಕಾರ್ಸ್ ಇಲ್ಲ ಕಲೆಕ್ಷನ್ ಆಫ್ ಬೈಕ್ ನ ಇಡ್ಬೇಕು ಅಂತ ತುಂಬಾ ಕನ್ಸಿರುತ್ತೆ. ಸೊ ಎಟ್ ದ ಫೈನಲಿ ಆಕ್ಚುಲಿ ಮನಿ ಮ್ಯಾಟರ್ಸ್ ಆಗುತ್ತೆ. ಸೊ ಅದರಿಂದ ನಾವೇನ್ ಮಾಡ್ತೀವಿ, ಇರೋ ಗಾಡಿನ ಸೇಲ್ ಮಾಡಿ ನೆಕ್ಸ್ಟ್ ಗಾಡಿನ ಅಪ್ಗ್ರೇಡ್ ಮಾಡೋಣ ಅನ್ಕೊಂಡು ಆ ಥರ ಅಪ್ಗ್ರೇಡ್ ಮಾಡ್ತಾ ಹೋಗ್ತೀವಿ. ಸೊ ತುಂಬಾ ಪ್ರಾಕ್ಟಿಕಲಿ ಥಿಂಕ್ ಮಾಡ್ತೀವಿ, ಎಮೋಷನಲಿ ಸ್ವಲ್ಪ ಸೈಡಿಗೆ ತೆಗ್ದಿರ್ತೀವಿ. ಸೊ ಅದರಿಂದ ಆಲ್ಮೋಸ್ಟ್ ಬೈಕರ್ಸ್ ಏನ್ ಮಾಡ್ತಾರೆ, ಇರೋ ಗಾಡಿನ ಮಾರಿ ಬೇರೆ ಗಾಡಿ ತಗೋತಾರೆ. ಇನ್ನೊಂದ್ ಕಡೆ ಹೇಳ್ಬೇಕಂತ ಹೇಳಿದ್ರೆ ಆಕ್ಚುಲಿ ನಮ್ಮ ಬೈಕರ್ಸ್ ಆಗಿರ್ಬೋದು ಇಲ್ಲ ಕಾರ್ ಗೈಸ್ ಆಗಿರ್ಬೋದು, ಲೈಕ್ ಏನಂತ ಹೇಳಿದ್ರೆ ಸೊ ನಾವು ತುಂಬಾ ಸ್ಯಾಕ್ರಿಫೈಸ್ ಮಾಡ್ತೀವಿ. ಲೈಕ್ ಒಂದೊಂದ್ಸತಿ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗೋದಾಗಿರ್ಬೋದು, ಇಲ್ಲ ಒಂದೊಂದ್ಸತಿ ಒಳ್ಳೆ ಫುಡ್ ತಿನ್ನೋದಾಗಿರ್ಬೋದು, ಒಳ್ಳೆ ಬಟ್ಟೆ ಹಾಕೋದಾಗಿರ್ಬೋದು, ಇದೆಲ್ಲದನ್ನು ಸ್ಯಾಕ್ರಿಫೈಸ್ ಮಾಡಿ ಎಲ್ಲಾ ಅಮೌಂಟ್ನು ನಮ್ಗೆ ಪ್ರಿಯೋರಿಟೈಸ್ ಮಾಡಿ ಬೈಕ್ ಮೇಲೆ ಹಾಕ್ತಾ ಇರ್ತೀವಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ ಈ ಅರ್ಥ ಆಗ್ತಿಲ್ಲ. ಅದೆಲ್ಲ ಬ್ಯಾಕ್ ಗ್ರೌಂಡ್ ಅಲ್ಲಿ ಸ್ಯಾಕ್ರಿಫೈಸ್ ಆಗೋದು ಯಾರಿಗೂ ಗೊತ್ತಾಗಲ್ಲ. ಜಸ್ಟ್ ಏನಂತ ಹೇಳ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದಾಗ ಓಕೆ ಇವನ ಹತ್ರ 390 ಇದೆ, ಸ್ಟ್ರೀಟ್ ಟ್ರಿಪಲ್ ಇದೆ, ಇಲ್ಲ ಯಾವುದೋ ಒಂದು ಲೀಟರ್ ಕ್ಲಾಸ್ ಬೈಕ್ ಇದೆ ಅಂದ ತಕ್ಷಣ ಓಕೆ ಇವ್ನು ರಿಚ್ ಕಿಡ್ ಅಂತ ಜಡ್ಜ್ ಮಾಡ್ಬಿಡ್ತಾರೆ. ನಿಮ್ಗೆ ಒಂದ್ಸತಿ ಸರ್ವಿಸ್ ಸಿಗ್ಬಿಟ್ರೆ 8-9 ಸಾವಿರ 390ಗೆ ಬೇಕು. ಸೊ ಸ್ಟ್ರೀಟ್ ಟ್ರಿಪಲ್ಗೆ ಹೋದ್ರೆ ಒಂದ್ಸತಿ ಏನಿಲ್ಲ ಅಂದ್ರೂ ಬ್ರೇಕ್ ಪ್ಯಾಡು ಚೈನ್ ಸ್ಪಾಕೆಟ್ ಎಲ್ಲ ಬಂದ್ರೆ ಆಬ್ವಿಯಸ್ಲಿ 35,000 ಮಿನಿಮಮ್ ಇಡ್ಲೇಬೇಕು. ಒಂದು ಸೆಟ್ ಆಫ್ ಟೈರ್ಗೆ 390ಗೆ ಆಲ್ಮೋಸ್ಟ್ 10K ಬೇಕು. ಸೊ ಅದೇ ಒಂದು ಸೆಟ್ ಆಫ್ ಟೈರ್ ನೀವು ಸ್ಟ್ರೀಟ್ ಟ್ರಿಪಲ್ಗೆ ಹಾಕ್ಸ್ತೀರಾ ಅಂದ್ರೆ 46,000 50,000 ಬೇಕು. ಸೊ ಪ್ರೀಮಿಯಂ ಸೆಗ್ಮೆಂಟ್ ಅಲ್ಲಿ
I guess that I'm so flat. No cap. Roll now I'm like it's a piece up.